ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಏನು ಅಂದರೆ, ಈ 10 ವಸ್ತು ಮನೆಯಲ್ಲಿ ಇದ್ದರೆ ದರಿದ್ರ ಬರುತ್ತೆ. ಖಂಡಿತ ದರಿದ್ರ ಬರುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಈ ಥರ ಎಲ್ಲ ಇದ್ದರೆ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಮನೆ ಹೇಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದನ್ನ ಸ್ವಲ್ಪ ನೀವು ಕಲ್ತ್ಕೊಳ್ಳಿ. ಯಾಕೆಂದರೆ ಇದರಿಂದನೇ ಹುಟ್ಟು ದರಿದ್ರ ಬಂದುಬಿಡುತ್ತೆ. ಇದರಿಂದನೇ ನಮಗೆ ಹಣ ಅನ್ನೋದು ನಮ್ಮ ಮನೆಗೆ ಸೇರಲ್ಲ, ಲಕ್ಷ್ಮಿ ಅನ್ನೋದು ನಮ್ಮ ಮನೆಗೆ ಬರಲ್ಲ. ಅದಕ್ಕೋಸ್ಕರ ನೀವೆಲ್ಲ ಇದೆಲ್ಲ ಇಟ್ಕೊಂಡಿದ್ದೀರಾ, ಮನೇಲಿ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ, ಯಾಕೆ ನನಗೆ ಹಣ ಸೇರ್ತಾ ಇಲ್ಲ, ಯಾಕೋ ದರಿದ್ರ ಬಂದಿದೆ, ಯಾಕೋ ನಮ್ಮನೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇದೆಲ್ಲ ಮನೇಲಿ ಇಟ್ಕೊಂಡು ಲಕ್ಷ್ಮಿ ಬಾ ಅಂದರೆ ಎಲ್ಲಿ ಬರ್ತಾರೆ? ಇಲ್ಲ ಅಲ್ಲ ತಾನೇ. ಫಸ್ಟು ನಾವು ಏನೇನು ಇಡಬೇಕು, ಏನೇನು ಇಡಬಾರ್ದು ಅನ್ನೋದನ್ನ ನಾವು ಮನೇಲಿ ತಿಳ್ಕೊಬೇಕು. ಅದಾದಮೇಲೆ ನಾವು ಪೂಜೆ ಮಾಡಿಕೊಂಡು ನಾವು ಮನೆ ಕೆಲಸ ಅಂತ ಮಾಡ್ಕೊಂಡು ಹೋದರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ. ಇದು ಇವಾಗಿನ ಕಾಲದ್ದಲ್ಲ, ಫಸ್ಟಿಂದನೂ ಇದೆಲ್ಲ ಇದೆ. ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ನಂದು ಅವ್ರುಗಳಿಗೋಸ್ಕರ ಅಂತ ವಿಡಿಯೋ ಮಾಡಿದ್ದೀನಿ. ನೀವೆಲ್ಲ ಗೊತ್ತಿದ್ರೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡಬೇಕಾದ್ರೆ ಪ್ಲೀಸ್ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳ್ಕೊಳ್ಳಿ. ಗೊತ್ತಿಲ್ಲ ಅಂದರೂ ಕೂಡ ತಿಳ್ಕೊಳ್ಳಿ. ಈಗ ಒಂದು 10 ಟಾಪಿಕ್ಸು ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವುಗಳು ಹಾಗೆ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಆದರೆ ಇದು ಮನೇಲಿ ಇದ್ದಷ್ಟು ಎಷ್ಟು ಜಗಳ ಆಗುತ್ತೆ ಅಂದರೆ, ಗಂಡ ಹೆಂಡತಿಗೆ ಹೊಂದಲ್ಲ, ಅತ್ತೆ ಸೊಸೆಗೆ ಹೊಂದಲ್ಲ, ತಾಯಿ ಮಗಳಿಗೆ ಹೊಂದಲ್ಲ, ತುಂಬ ಕಷ್ಟ ಬೀಳ್ತೀರಾ. ಇದೊಂದು ದಿನ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲನೇದು ಏನು ಅಂದರೆ, ಒಡೆದ ಕನ್ನಡಿ ಯಾವತ್ತೂ ಕೂಡ ಒಡೆದೋಗಿರೋ ಕನ್ನಡಿ ಅಂತೂ ಇಟ್ಕೊಳ್ಳೇಬಾರ್ದು. ಮುಖ ನೋಡೋ ಅಷ್ಟೇ ಸ್ವಲ್ಪ ಒಡೆದೋಗಿದೆ, ಸೈಡಲ್ಲಿ ಒಡೆದೋಗಿದೆ, ಇಲ್ಲ ಒಂದು ಸ್ಕ್ರ್ಯಾಚ್ ಬಿದ್ದಿದೆ, ಇದನ್ನು ಇಟ್ಕೋಬೋದು, ಕಾಸ್ಟ್ಲಿ ಇದೆ, ಇದನ್ನೇನಕ್ಕೆ ಎಸಿಬೋದು ಅಂದ್ಕೊಂಡು ಅದನ್ನು ಇಟ್ಕೋಬೇಡಿ. ಖಂಡಿತವಾಗ್ಲೂ ತುಂಬ ಹುಟ್ಟು ದರಿದ್ರ ಬಂದುಬಿಡುತ್ತೆ. ಪ್ಲೀಸ್ ಯಾರೂ ಕೂಡ ಅದು ವೇಸ್ಟ್ ಆದರೂ ಪರವಾಗಿಲ್ಲ, ಇನ್ನೊಂದು ಹೊಸದು ತೊಗೊಳ್ಳೋದ ತೆಗೆದು ಬಿಸಾಕ್ಬಿಡಿ. ಆಮೇಲೆ ಶುಕ್ರವಾರದ ದಿನ ಕನ್ನಡಿ ಹೊಡಿಬಾರ್ದು, ಹುಷಾರಾಗಿರಿ ಮನೇಲಿ. ಆಮೇಲೆ ಕನ್ನಡಿ ಮಾತ್ರ, ಮುಖ ನೋಡೋ ಕನ್ನಡಿ ಮಾತ್ರ ಅಂತ ಅಂದ್ರಲ್ಲ, ಆ ಥರ ಅಲ್ಲ. ಗ್ಲಾಸು, ಬೌಲ್ಸು, ಕನ್ನಡಿಗಳಲ್ಲಿ ಏನಿದೆ, ಫೋಟೋ ಫ್ರೇಮ್ಸು ಅದೆಲ್ಲ ಇದೆಯಲ್ಲ ಕನ್ನಡಿ ಗ್ಲಾಸದು, ಅದನ್ನು ಕೂಡ ಹೊಡಿಬಾರ್ದು. ಹೊಡೆದ್ರೂ ಕೂಡ ತೊಗೊಂಡೋಗಿ ದೂರ ಬಿಸಾಕ್ಬಿಡಿ. ಹೊಸದಾಗಿ ತಂದಿಟ್ಕೊಳ್ಳಿ. ಹೊಡೆದಿರೋದು ಯಾವುದು ಕೂಡ ಇಟ್ಕೋಬೇಡಿ. ಮತ್ತು ಹರಿದ ಬಟ್ಟೆಗಳು, ಹರಿದೋಗಿದೆ ಬಟ್ಟೆಗಳು, ಅಯ್ಯೋ ಅದೇನಕ್ಕಾದರೂ ಆಗುತ್ತೆ, ವೇಸ್ಟು, ಒಂದಿಷ್ಟು ಮೂಟೆ ಕಟ್ಟಿ ತೆಗೆದಿಟ್ಬಿಡೋದ, ಏನಕ್ಕಾದರೂ ಬೇಕಾಗುತ್ತೆ ಅಂದ್ಕೊಂಡು ನೀವು ಅಂದ್ಕೋಬೇಡಿ. ಪ್ಲೀಸ್ ಅದನ್ನು ತೆಗೆದು ಬಿಸಾಕ್ಬಿಡಿ. ಹರಿದೋಗಿದೆ ಹಳೆಯ ಬಟ್ಟೆಗಳು ಅನ್ನೋದು ಮೂಟೆ ಕಟ್ಟಿ ಇಡೋಕೆ ಹೋಗಬೇಡಿ. ನಿಮ್ಗೆ ಯಾವುದು ಉಪಯೋಗ ಆಗುತ್ತೆ ಅದನ್ನು ತೆಗೆದು ಇಟ್ಕೊಂಡು ಬೇರೆ ಎಲ್ಲ ಮೂಟೆ ಕಟ್ಟದಂಗೆ ಇಡಬೇಡಿ. ನಮ್ಮ ಕಷ್ಟನೂ ಕೂಡ ಹಂಗೆ ಕಟ್ಟಿಟ್ಟ ಬುತ್ತಿ ಥರ ಮನೇಲಿ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹಳೆ ಬಟ್ಟೆನ ಕಟ್ಟಿ ಇಡಬೇಡಿ, ತೊಗೊಂಡೋಗಿ ಎಸ್ಬಿಡಿ. ಈಗಿನ ಕಾಲದಲ್ಲಿ ಏನು ಅಷ್ಟು ಹಳೆ ಬಟ್ಟೆ ಇಟ್ಕೊಂಡು ಏನು ಇದು ಮಾಡೋಂಗಿಲ್ಲ. ಯಾಕೆಂದರೆ ಯಾರಿಗೂ ಕೊಡೋಂಗೂ ಇಲ್ಲ, ಯಾರೂ ಇಸ್ಕೊಳ್ಳೋದಿಲ್ಲ ಮೊದಲಂಗೆ. ಅವರು ವಾರಕ್ಕೆ, ದಿನಕ್ಕೆ, ತಿಂಗಳಿಗೆ ಹಂಗೆ ಬಟ್ಟೆ ತೊಗೊಂಡು ಅವರು ಶೋಕಿ ಮಾಡ್ತಾ ಇರ್ತಾರೆ. ಹಾಗಾಗಿ ಹಳೆ ಬಟ್ಟೆಗಳ ಯಾರಾದರೂ ಆಶ್ರಮದಿಂದ ಬರ್ತಾರೆ ಗೊತ್ತಾ, ಅವ್ರಿಗೆ ಬೇಕಾದ್ರೆ ಉಪಯೋಗ ಆಗಿದ್ರೆ ತೆಗೆದು ಕೊಟ್ಬಿಡಿ, ಮನೇಲಿ ಇಟ್ಕೋಬೇಡಿ. ಆಶ್ರಮದಲ್ಲಿ ಇವಾಗ ಕೆಲವು ಜನ, ಎಷ್ಟೋ ಜನ ಬರ್ತಾರೆ, ಇವಾಗ ಮನೆ ಹತ್ರನೇ ಬರ್ತಾರೆ ಕೇಳಿಕೊಂಡು. ಅವ್ರಿಗೆ ಕೊಡೋಗಿದ್ರೆ ತೆಗೆದು ಕ್ಲೀನ್ ಮಾಡಿ, ಬೀರುಲ್ಲಿ ಇದೆಯಾ ಇಲ್ವೋ, ಯಾವುದು ಬೇಕೋ ಅದನ್ನು ಇಟ್ಕೊಂಡು, ಬೇಡ ಇದಿರೋದೆಲ್ಲ ತೆಗೆದು ಕೊಟ್ಬಿಡಿ. ಇಲ್ಲಾಂದರೆ ಅವರು ಬರ್ತಾ ಇಲ್ವಾ, ಯಾರಾದರೂ ಬಡವರಿದ್ದರೆ ಕೊಡಿ, ಇಲ್ಲಾಂದರೆ ತೆಗೆದು ಎಸ್ಬಿಡಿ. ಮನೇಲಿ ಮಾತ್ರ ಇಟ್ಕೋಬೇಡಿ, ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. ಅದಾದಮೇಲೆ ಹೆಣ್ಮಕ್ಳು ಸಂಜೆ ಟೈಮ್ ತಲೆ ಬಾಚೋದು, ಹೌದು, ಸಂಜೆವರೆಗೂ ಸುಮ್ಮನೆ ಇರ್ತಾರೆ, ಟಿ ವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. 6 ಗಂಟೆ ಆಯಿತು ಅಂದರೆ 6 ಗಂಟೆ ಮೇಲೆ ತಲೆ ಬಿಚ್ಕೊಂಡು ತಲೆ ಬಾಚ್ಕೊಂಡಿರ್ತಾರೆ. ಆ ಟೈಮಲ್ಲಿ ಯಾವತ್ತೂ ಕೂಡ ತಲೆ ಬಾಚ್ಬಿಡಿ. ಆ ಟೈಮಲ್ಲಿ ಲಕ್ಷ್ಮಿ ಅನ್ನೋದು ಏನು ಹೇಳ್ತಾರೆ, ಒಂದು ಒಳ್ಳೆ ವೈಬ್ಸ್ ಇರುತ್ತೆ ಸಂಜೆ ಟೈಮಲ್ಲಿ. ನಿಮ್ಮ ಪ್ರಕಾರ ಹೇಳಬೇಕು ಅಂದರೆ ಲಕ್ಷ್ಮಿ ಮನೆಗೆ ಬರೋ ಟೈಮ್ ಅದು. ಆ ಟೈಮಲ್ಲಿ ತಲೆ ಬಿಚ್ಕೊಂಡು ತಲೆ ಬಾಚ್ಕೊಂಡು ನಿಂತ್ಕೊಬಿಡಿ ಪ್ಲೀಸ್. ಯಾವಾಗ ನೀವು ಮನೆ ಕೆಲಸ ಮಾಡಬೇಕು, 5 ಗಂಟೆ 6 ಗಂಟೆ ಒಳಗಡೆ ಮುಖ ತೊಳೆದು, ಕೈಕಾಲು ಮುಖ ತೊಳೆದು, ಇಲ್ಲ ಸ್ನಾನ ಮಾಡಿ ತಲೆ ಬಾಚಿ ಕ್ಲೀನಾಗಿರಿ. ಬೆಳಗ್ಗೆ
ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಮನೇಲಿ ತಾನೇ ಇರ್ತೀರಾ, ಹೌಸ್ ವೈಫ್ಗಳು ಹೇಳ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋರು ಅವರು ಕ್ಲೀನಾಗೇ ಇರ್ತಾರೆ. ಯಾಕೆಂದರೆ ತಲೆ ಬಾಚ್ಕೊಂಡು ಹೋಗಿ ತಲೆ ಬಾಚ್ಕೊಂಡೇ ಬಂದಿರ್ತಾರೆ. ಬಂದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಂಡು ಅವ್ರು ಕ್ಲೀನಾಗಿರ್ತಾರೆ. ಮನೇಲಿರೋರು ಏನು ಗೊತ್ತಾ, ತಲೆ ಕೂದಲು ಕುಟ್ಕೊಂಡು ಒಂದು ಕ್ಲಿಪ್ ತೆಗೆದು ಹಾಕ್ಬಿಟ್ಟು ಅದು ಕೊಂಡೆ ಅಂತಾರಲ್ಲ ಆ ಥರ ಹಾಕ್ಕೊಂಡಿರ್ತಾರೆ ಯಾವಾಗಲೂ. ಆ ಥರ ಹಾಕ್ಕೊಂಡಿರಬಾರ್ದು. ಹಾಕ್ಕೊಂಡಷ್ಟು ನಮಗೆ ಮನೇಲಿ ದರಿದ್ರನೇ. ಮತ್ತು ನಾಲ್ಕನೇದೇನು ಅಂದರೆ ಮನೆ ಒಳಗಡೆ ಉಗುರು ಕಟ್ ಮಾಡೋದು, ಆಮೇಲೆ ಕಚ್ಚೋದು ಅಲ್ವಾ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಕೆಲವ್ರಿಗೆ ಅಭ್ಯಾಸ ಏನಂದರೆ ಉಗುರು ಕಚ್ಚಿ ಕಚ್ಚಿ ಮನೆ ಒಳಗಡೆನೇ ಉಗಿತಾ ಇರ್ತಾರೆ. ಆಮೇಲೆ ಹೊರ್ಗಡೆ ಹೋಗಿ ನಾನು ಉಗುರನ್ನ ಕಟ್ ಮಾಡಬೇಕಂತ ಅವರು ಒಳಗಡೆನೇ ಕುಟ್ಕೊಂಡು ಕಟ್ ಮಾಡ್ತಾ ಇರ್ತಾರೆ. ಅದನ್ನು ಮಾಡಬಾರ್ದು, ತುಂಬ ತಪ್ಪು. ಒಳಗಡೆನೇ ಕಟ್ ಮಾಡಬಾರ್ದು, ಹೊರಗಡೆ ಹೋಗಿ ಕಟ್ ಮಾಡಿ ಅದನ್ನು ಒಂದು ಮಣ್ಣು ಸ್ವಲ್ಪ ತೆಗೆದ್ಬಿಟ್ಟು ಮಣ್ಣೊಳಗಡೆ ಊತಾಕಬೇಕು. ಇಲ್ಲಾಂದರೆ ದೊಡ್ಡ ಮೋರಿಗೀರಿ ಏನಿದೆ ಯಾರ ಕೈಗೂ ಸಿಗಬಾರ್ದು ಉಗುರದ್ದು, ಅದನ್ನು ತೊಗೊಂಡೋಗಿ ಆ ಥರ ಹಾಕಬೇಕು. ಸಿಗೋ ಆ ಥರ ಮನೆ ಮೇಲೆ ಹಾಕೋದು, ಅದೆಲ್ಲೋ ರೋಡಲ್ಲಿ ಬಿಸಾಕೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಉಗುರನ್ನ. ಯಾಕೆಂದರೆ ಅದರಿಂದ ತುಂಬ ಮಾಟ ಮಂತ್ರ ಎಲ್ಲ ಮಾಡೋರು ಕೈಗೆ ಸಿಕ್ಬಿಟ್ರಂತೂ ತುಂಬ ಡೇಂಜರ್ ಅದು. ಉಗುರಾಗಲಿ ಕೂದಲಾಗಲಿ ಅಷ್ಟೇ, ಒಂದು ಕಡೆ ಬಾಚಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ. ಉಗುರು ಬೇಡ, ಕೂದಲಿದೆಯಲ್ಲ ಅದನ್ನು. ಉಗುರು ಬೇಕಾದರೆ ಒಂದು ಮೋರಿನಲ್ಲೋ ಇಲ್ಲ ಒಂದು ನೀರಲ್ಲೋ ಸಿಂಕಲ್ಲೋ ಹಾಕಿ ಬಿಟ್ಬಿಡಿ. ರೋಡಲ್ಲೆಲ್ಲ ಬಿಸಾಕೋಕ್ಕೆ ಹೋಗಬೇಡಿ. ಮತ್ತು ಕಿಚನಲ್ಲಿ ಒಡೆದ ಪಾತ್ರೆ ಇಡಬಾರ್ದು. ಒಡೆದೋಗಿರೋದು ತಗ್ಗೋಗಿರೋದು ಎಲ್ಲ ಇಟ್ಟಿರ್ತೀವಲ್ಲ ನಾವು, ಅದನ್ನು ಯಾವತ್ತೂ ಕೂಡ ಇಡಬಾರ್ದು. ಹಳೆ ಪಾತ್ರೆಗಳು ತಗ್ಗೋಗಿದೆ, ಒಡೆದೋಗಿದೆ, ತಟ್ಟೆಗಳೆಲ್ಲ ಸೀಲ್ ಬಿಟ್ಟಿದೆ, ಆ ಥರ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಏನಕ್ಕೆ ಇಟ್ಕೋತೀರಾ? ಎಷ್ಟೇ ಅದನ್ನು ಯೂಸ್ ಮಾಡ್ತಾಯಿದ್ರು ತುಂಬಾ ಜಾಸ್ತಿ ದರಿದ್ರ ಬರುತ್ತೆ. ಅದನ್ನು ಒಂದು ಸತಿ ನೀವು ತೆಗೆದು ಅದನ್ನೆಲ್ಲ ವಾಪಸ್ ಹೊರಗಡೆ ಹಾಕಿ ನೀವು ಬಿಸಾಕ್ಬಿಟ್ರೆ ಅದನ್ನು ಎಷ್ಟೆಲ್ಲ ನಿಮಗೆ ಹಣ ಅನ್ನೋದು ಕೂಡ ಬರುತ್ತೆ ಅಲ್ವಾ. ಅದನ್ನೆಲ್ಲ ಇಟ್ಕೊಂಡು ದರಿದ್ರ ಜಾಸ್ತಿ ಮಾಡ್ಕೊಳ್ಳೋ ಬದಲು ಅದನ್ನು ತೆಗೆದುಬಿಟ್ಟು ಅದನ್ನು ಕೊಟ್ಟು ಹೊಸ ಪಾತ್ರೆಗಳನ್ನ ತೊಗೊಂಡು ಉಪಯೋಗಿಸಿದ್ರೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ. ಅದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಏನಪ್ಪ ಇದು ಏನು ದೊಡ್ಡ ಇವ್ರಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಅದನ್ನು ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ನಿಮ್ಗಳು ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ನಾವುಗಳು ಕೂಡ ಹಂಗೆ ಮಾಡೋದು, ನಮ್ಮಮ್ಮನೂ ಕೂಡ ಹಾಗೆ. ನಮ್ಮಮ್ಮ ಏನಾದರೂ ಒಂದು ತಟ್ಟೆ ಒಂದು ಚೆಂಬು ಆ ಥರ ಏನಾದರೂ ಇದ್ದರೆ ಹೇಳಲ್ಲ ಕೇಳಲ್ಲ ಎತ್ತು ಬಿಸಾಕ್ತಾ ಇರೋದು ಅಷ್ಟೇ, ಮನೆ ಒಳಗಡೆ ಇಟ್ಕೊಳ್ಳಲ್ಲ ಅವರು. ಆ ಥರ ಮಾಡ್ತಾರೆ. ಅದೇ ವಿಷಯನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ. ಮತ್ತು ಕೊಳೆ ಬಟ್ಟೆ ಇಡಬಾರ್ದು. ಅಪ್ಪ ಕೆಲವು ಜನ ಹೆಂಗಿರ್ತಾರೆ ಅಂದರೆ ಒಂದು ವಾರವರೆಗೂ ಅವರು ಕೊಳೆ ಬಟ್ಟೆನೇ ತೊಳೆಯಲ್ಲ ಅಲ್ವಾ. ಎಷ್ಟೋ ಜನ ನೀವು ನೋಡಿದ್ದೀರ ಅನಿಸುತ್ತೆ, ಕೊಳೆ ಬಟ್ಟೆನೇ ಈಗ ಶನಿವಾರ ಇಲ್ಲಾಂದರೆ ಭಾನುವಾರ ತೊಳೆಯೋಕ್ಕೆ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಸುಮ್ಮನೆ ಇರ್ತಾರೆ ಮನೇಲಿ, ಎಷ್ಟೊತ್ತು ಬಟ್ಟೆ ತೊಳೆದು. ಇವಾಗ ಕೈಯಲ್ಲಿ ತೊಳೆಗಿದ್ರೆ ಬೇಗ ಬೆಳಗ್ಗೆ ಎದ್ದ ತಕ್ಷಣ ಅದು ಉಣಿ ಹಾಕ್ಬಿಟ್ರೆ ಅದು ಕೆಲಸ ಎಲ್ಲ ಆದಮೇಲೆ ಕ್ಲೀನಾಗಿ ತೊಳೆದ್ಬಿಟ್ಟು ಅಲ್ಲಿದ್ದಲ್ಲೇ ತೊಳೆದು ಹಾಕ್ಬಿಡ್ಬೋದು. ಇಲ್ಲಾಂದರೆ ವಾಷಿಂಗ್ ಮಿಷಿನಲ್ಲಿ ತೊಳೆಯೋದಿದೆಯಾ, ಕೆಲಸ ಮಾಡ್ತಿರೋ ಟೈಮಲ್ಲೇ ಅದನ್ನು ಮಿಷಿನ್ ಆನ್ ಮಾಡಿಬಿಟ್ಬಿಟ್ರೆ ಆರಾಮಾಗಿ ನಾವೆಲ್ಲ ಕೆಲಸ ಆಗೋವರೆಗೂ ಬಟ್ಟೆ ಎಲ್ಲ ತೊಳೆದಾಗಿರುತ್ತೆ. ಅದನ್ನು ತೆಗೆದು ಒಣೆ ಹಾಕೋದು ಅಷ್ಟೇ. ಅಷ್ಟು ಕೆಲಸಕ್ಕೆ ವಾರಗಟ್ಲೆ ಕೊಳೆ ಬಟ್ಟೆನ ಅದು ಹಾಗೆ ಇರುತ್ತೆ. ಕೊಳೆ ಬಟ್ಟೆ ಹೆಂಗೆ ಸೇರ್ತಾನೆ ಇರುತ್ತೆ, ಅದು ಹಾಗೇ ನಮ್ಮ ಮನೇಲಿ ಕಷ್ಟ ಅನ್ನೋದು ಸೇರ್ತಾನೆ ಇರುತ್ತೆ. ಕೊಳೆ ಬಟ್ಟೆನ ಯಾರೂ ಕೂಡ ಪ್ಲೀಸ್ ಇಟ್ಕೋಬೇಡಿ. ಸ್ವಲ್ಪ ನಿಮಗೆ 1-2 ದಿನ ಅಭ್ಯಾಸ ಆಗೋವರೆಗೂ ಅಷ್ಟೇ. 1-2 ದಿನ 3 ದಿನ ನೀವು ಅಭ್ಯಾಸ ಮಾಡ್ಕೊಳ್ಳಿ ದಿನ ಬಟ್ಟೆ ತೊಳೆಯೋದನ್ನು. ಅದಾದಮೇಲೆ ತನ್ನಕ್ಕೆ ತಾನೇ ಬರುತ್ತೆ. ಆ ಅಭ್ಯಾಸಗಳು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ನಾವು ತೊಳಿದೇ ಇರೋಂಗೆ ಅಭ್ಯಾಸ ಮಾಡ್ಕೊಂಡು ಹೋದರೆ ಅದು ತೊಳಿದೇ ಇರೋಂಗೆ ಅಭ್ಯಾಸ ಆಗುತ್ತೆ. ಮತ್ತು 7ನೇದು ಏನಂದರೆ ಸಾಲ ಮಾಡೋದು. ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಲ ಮಾಡೋದು. ಒಂದೆಲ್ಲಾದರೂ ಮದುವೆಗೆ ಹೋಗ್ಬೇಕಾ ಸಾಲ ಮಾಡೋದು, ಏನಾದರೂ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾ ಸಾಲ ಮಾಡೋದು, ಏನಾದರೂ ಮನೇಲಿ ಹಬ್ಬ ಮಾಡಬೇಕಾ ಸಾಲ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಲ ಮಾಡೋದು. ಅದು ತುಂಬ ದರಿದ್ರ. ಯಾಕೆಂದರೆ ಸಾಲ ಅನ್ನೋದು ದೊಡ್ಡ ದರಿದ್ರ. ಏನೋ ಒಂದು ಪ್ರಾಬ್ಲಮ್ ಆಯಿತು, ಏನೋ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಏನೋ ದುಡ್ಡಿರಲಿಲ್ಲ, ಅರ್ಜೆಂಟು ಅಂದರೆ ಪರವಾಗಿಲ್ಲ. ಕೆಲವ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಲ ಮಾಡ್ತಾಯಿದ್ರೆ, ಮನೇಲಿದೆ ಅಷ್ಟರಲ್ಲೇ ಮಾಡೋಕ್ಕಾಗಲ್ಲ, ನನಗಿನ್ನೂ ಬೇಕು, ಗ್ರ್ಯಾಂಡಾಗಿ ಮಾಡಬೇಕು, ಅವ್ರು ಮಾಡ್ತಾಯಿದ್ದಾರೆ ನಾನ್ಯಾಕೆ ಮಾಡಬಾರ್ದು ಅಂತ ಒಂದು ಚಿಕ್ಕ ಸಣ್ಣ ಯೋಚನೆ ಅವ್ರದ್ದು. ಅದು ತುಂಬ ದೊಡ್ಡದು, ಏನು ಹೇಳೋದು, ತುಂಬ ದೊಡ್ಡ ಕಷ್ಟಕ್ಕೆ ನೂಕುತ್ತೆ ನಿಮ್ಮನ್ನು. ಅದನ್ನು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಾಲ ಮಾಡಬೇಡಿ. ಅದನ್ನೇ ಸ್ವಲ್ಪ ಮುಂದೆ ಒಂದು
ಯೋಚನೆ ಮಾಡಿಕೊಂಡು ಒಂದು ಹಬ್ಬ ಬರ್ತಿದೆಯಾ, ಮದುವೆ ಬರ್ತಿದೆಯಾ, ಏನು ಯೋಚನೆ ಮಾಡ್ಕೊಂಡು ಅದ್ರಲ್ಲಿ ಮನಿ ಸೇವಿಂಗ್ ಹೇಗೆ ಮಾಡ್ಕೋಬೇಕು ಅಂದ್ಕೊಂಡು ಮನಿ ಸೇವಿಂಗ್ ಮಾಡಿಕೊಂಡು ಇದ್ದದ್ರಲ್ಲೇ ಸ್ವಲ್ಪ ಇದು ಮಾಡ್ಕೊಂಡು ಹೋಗಿ ಅಲ್ವಾ. ಅದಕ್ಕೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಾಲ ಮಾಡ್ಕೊಂಡು ಹೋಗ್ಬೇಡಿ, ಅದೇ ದೊಡ್ಡ ದರಿದ್ರ. ಅದಾದಮೇಲೆ ಸಂಜೆ ವೇಳೆ ಕಸ ಗುಡಿಸೋದು, ಎಲ್ಲ ಟಿ ವಿ ನೋಡಿಕೊಂಡು ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಲೈಟ್ ಹಾಕೋ ಟೈಮಲ್ಲಿ ಕಸ ಗುಡಿಸ್ಬಿಡೋದು. ಅಯ್ಯೋ ಮನೆಯವ್ರು ಬರ್ತಾರೆ, ಏನಾದರೂ ಹೇಳ್ತಾರೆ, ನಮ್ಮ ಅತ್ತೆ ಇದ್ದಾರೆ ಏನಾದರೂ ಹೇಳ್ತಾರೆ ಅಂತ ಸಂಜೆ ಟೈಮಲ್ಲಿ ಕಸ ಗುಡಿಸೋದು. ಕಸ ಗುಡಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಹೊರಗಡೆ ಹಾಕೋದು. ಅದು ಎಷ್ಟು ದೊಡ್ಡ ಕಷ್ಟ ಕೊಡುತ್ತೆ ಗೊತ್ತಾ. ಅದು ಯಾವತ್ತೂ ಕೂಡ ಸಂಜೆ ಟೈಮಲ್ಲಿ ಕಸ ಗುಡಿಸಿ ಕಸನ ತೊಗೊಂಡು ಹೊರಗಡೆ ಹಾಕಬಾರ್ದು ಅಲ್ವಾ. ಅದನ್ನೆಲ್ಲ ನಮಗೆ ಕಷ್ಟಕ್ಕೆ ನೂಕೋದು ಅಂದರೆ ಇವೆಲ್ಲ ನಾವೇನು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಮನೇಲಿ ಇದ್ಕೊಂಡು, ಇವೇನೇ ನಮ್ಮನ್ನು ಕಷ್ಟಕ್ಕೆ ನೂಕೋದು. ಅದಾದಮೇಲೆ ಸಂಜೆ ಟೈಮು ಉಪ್ಪು, ಮೊಸರು, ಹಾಲು, ಅರಿಶಿನ ಯಾರಿಗೂ ಕೊಡಬಾರ್ದು. ಬೇಕು ಅಂತಲೇ ಕೆಲವು ಜನ ಬಂದು ಕೇಳ್ತಾ ಇರ್ತಾರೆ. ಸಂಜೆ ಟೈಮಲ್ಲಿ ಇದ್ದರೂ ಕೂಡ ಕೊಡೋಕ್ಕೆ ಹೋಗಬೇಡಿ, ಇಲ್ಲ ಅಂತ ಹೇಳಿ, ಇಲ್ಲಾಂದರೆ ಏನಾದರೂ ಕಾರಣ ಹೇಳಿ ಕಳಿಸಿ ಅಷ್ಟೇ. ಆ ಟೈಮಲ್ಲಿ ಯಾರೂ ಕೂಡ ಅದನ್ನು ಕೊಡೋಕ್ಕೆ ಹೋಗಬಾರ್ದು, ಕೊಡಬೇಡಿ, ಸರಿನಾ. ಶುಕ್ರವಾರ ಮಂಗಳವಾರ ಹಣ ಕೊಡಬಾರ್ದು. ಹೌದು, ಯಾಕೆ ಅಂದರೆ ಮನೆ ಲಕ್ಷ್ಮಿ ಹೋದಂಗೆ ಶುಕ್ರವಾರ ಮಂಗಳವಾರ ಬೇಕಂತ ಸಂಜೆ ಟೈಮ್ ಆಗಲಿ ಬೆಳಗ್ಗೆ ಟೈಮಲ್ಲಾಗಲಿ ನಿಮ್ಮ ಕೈಯಿಂದ ಯಾರಿಗೂ ಕೂಡ ಅಮೌಂಟನ್ನು ಕೊಡೋಕೆ ಹೋಗ್ಬೇಡಿ. ಈಗ ಅಂಗಡಿಗೆ ಹೋಗ್ತೀರಾ, ಏನಾದರೂ ಪದಾರ್ಥ ತೊಗೊಂಡು ಬರ್ತೀರಾ, ಅದು ಪರವಾಗಿಲ್ಲ. ಇವು ಕೆಲವು ಜನಕ್ಕೆ ದುಡ್ಡು ಸಾಲ ಅಂತಲೇ ಕೇಳ್ತಾರಲ್ಲ, ಆ ಥರ ಸಾಲ ಯಾರಿಗೂ ಕೊಡೋಕೆ ಹೋಗಬೇಡಿ ಸಂಜೆ ಟೈಮು. ಮತ್ತು ಏನಾದರೂ ಅಗತ್ಯ ಇರೋ ವಸ್ತುನೇ ನೀವು ಗುರುವಾರ ಬೇರೆ ದಿನಗಳಿದೆಯಲ್ಲ ಆ ದಿನಗಳಲ್ಲಿ ನೀವು ತೆಗೆದು ಇಟ್ಕೊಳ್ಳಿ ಯೋಚನೆ ಮಾಡಿಕೊಂಡು. ಶುಕ್ರವಾರ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಹಣನ ಕೊಡೋಕೆ ಹೋಗ್ಬಿಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಇಷ್ಟ ಆಯಿತಾ, ಇಷ್ಟ ಆಗಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಚೆನ್ನಾಗಿಲ್ಲ ಅಂದರೂ ಡಿಸ್ಲೈಕ್ ಕೊಡಿ, ಪರವಾಗಿಲ್ಲ. ಇದರಿಂದ ನಾನು ಎಚ್ಚರಿಸ್ಕೊಂಡು ಮುಂದೆ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತೀನಿ. ಇದಂತೂ ತುಂಬ ಜನಕ್ಕೆ ಗೊತ್ತಿದೆ, ಬಟ್ ನಾನು ಆದರೂ ಗೊತ್ತಿಲ್ಲದಿರೋರಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಇದು ತಿಳ್ಕೊಂಡು ಇನ್ಮೇಲಾದರೂ ಎಚ್ಚರಿಸ್ಕೊಂಡು ಹೋಗಲಿ. ತುಂಬ ಟಿ ವಿ ಮೊಬೈಲ್ ಬಂದಾಗಲಿಂದ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಜನಗಳು. ಅದಕ್ಕೋಸ್ಕರ ಒಂದು ನಿಮಗೂ ಮೋಟಿವೇಟ್ ಆಗಲಿ, ನೀವು ಕೂಡ ಒಂದು ಒಳ್ಳೆ ದಾರಿಲಿ ನಡೀಲಿ ಅಂದ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ಮಾಡಿದ್ರೂ ಕೂಡ ಲಕ್ಷ್ಮಿ ಬರ್ತಾರೋ ಮನಿ ಟೈಮಿಗೆ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿದ್ರು ಕೂಡ, ಇದೆಲ್ಲ ಮಾಡಿದ್ರೂ ಕೂಡ ನಮ್ಮ ಮನೆ ಕ್ಲೀನ್ ಆಗುತ್ತೆ, ಸರಿನಾ. ಹಾಗಾದರೂ ತಿಳ್ಕೊಳ್ಳಿ, ಸರಿನಾ, ಹಾಗಾದರೂ ತಿಳ್ಕೊಳ್ಳಿ. ಇದೆಲ್ಲ ಮಾಡಿ ನಮ್ಮ ಲಕ್ಷ್ಮಿ ಬರ್ತಾರೋ ಬರಲ್ವೋ ಒಂದು ಸೆಕೆಂಡು, ನಮ್ಮ ಮನೆ ಕ್ಲೀನಾಗಿದ್ದರೆ ಯಾವಾಗಲೂ ಕೂಡ ನಮಗೆ ಒಂದು ಒಳ್ಳೆ ಮನಸ್ಥಿತಿ, ಒಂದು ಮೈಂಡು ಫ್ರೀಯಾಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ ಮನೆ ಕ್ಲೀನಾಗಿದ್ದರೆ ಅಲ್ವಾ. ನಂಬೋರಿಗೆ ಲಕ್ಷ್ಮಿ ಬರ್ತಾರೆ ಅಂತ ಹೇಳ್ಬೋದು, ನಮ್ಮದೇ ಇರೋರಿಗೆ ಒಂದು ಮೈಂಡ್ ಫ್ರೀ ಆಗುತ್ತೆ, ಏನೋ ಒಂಥರ ಖುಷಿ. ನಮ್ಮ ಮನೆ ಕ್ಲೀನಾಗಿದ್ದರೆ ಇಡೋ ವಸ್ತುನ ಇಡೋ ಜಾಗದಲ್ಲಿ ನಾವು ಇಟ್ಬಿಟ್ರೆ, ಆ ಥರ ಎಲ್ಲ ಮಕ್ಳಿಗೂ ಕೂಡ ನಾವು ಏನಾದರೂ ಒಂದು ವಸ್ತು ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು. ನಾವು ಎಲ್ಲಿ ಇಟ್ಟಿರ್ತೀವಿ ಆ ವಸ್ತು ನೀವು ತೊಗೊಂಡ್ಮೇಲೆ ಮತ್ತೆ ತೊಗೊಂಡೋಗಿ ಅಲ್ಲೇ ಇಡಬೇಕು ಅಂತ ಮಕ್ಳಿಗೂ ಕೂಡ ಆ ಥರ ಹೇಳ್ಕೊಡ್ಬೇಕು. ಇವಾಗಿಂದನೇ ಹೇಳ್ಕೊಂಡು ಬಂದರೆ ಮಕ್ಕಳಿಗೆ ಅವರು ಕೂಡ ಒಂದೊಳ್ಳೆ ಬುದ್ಧಿನ ಕಲಿತಾರೆ. ಆಗಿನ ಕಾಲದಲ್ಲಿ ನಮಗೆ ಇದನ್ನು ಏನಕ್ಕೆ ಹೇಳ್ಕೊಟ್ರು ಅಂತ ಗೊತ್ತಿಲ್ಲ, ಇದುವರೆಗೂ ನಾವು ಅದನ್ನು ಪಾಲಿಸ್ಕೊಂಡೇ ಹೋಗ್ತಾ ಇದ್ದೀವಿ ಅಲ್ವಾ. ಸಂಜೆ ಆಗೋ ಮುಂಚೆನೇ ಎಲ್ಲ ಕ್ಲೀನಾಗಿ ಏನೇನು ಮಾಡಬೇಕು ಮಾಡ್ಕೋತೀವಿ. ಹೊರಗಡೆ ಹೋಗಿ ನಾವು ಕಸ ಹಾಕಬಾರ್ದು ಅಂದರೆ ಆ ಕಸ ಹಾಕಲ್ಲ ಸಂಜೆ ಟೈಮಲ್ಲಿ, ಆ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೀವಿ. ಮತ್ತೇನು ಮೂಢನಂಬಿಕೆ ಅಂತ ಹೇಳೋದು, ಆ ಥರ ಮೂಢನಂಬಿಕೆ ಅಂತ ಯಾರಿಗೂ ಕೂಡ ಇರಲ್ಲ. ಹಳಬ್ರು ಯಾವುದೋ ಒಂದು ಕಾರಣ ಇಟ್ಕೊಂಡು ಹೇಳಿರ್ತಾರೆ, ಅದನ್ನು ನಾವು ನಿರಾಕರಿಸ್ಬಾರ್ದು, ಮಾಡಲೇಬೇಕು. ಅದನ್ನು ಮಾಡಿದ್ರೂ ಕೂಡ ನಾವು ಮನೆ ಕೆಲಸ ಮಾಡ್ದಂಗೂ ಆಗುತ್ತೆ, ಮನೆ ಕ್ಲೀನ್ ಆದಂಗೂ ಆಗುತ್ತೆ. ಇಲ್ಲಾಂದರೆ ಏನು ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೇಲಿ ಇರಬೇಕು ಅಷ್ಟೇನಾ. ಮೂಢನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನೇ ಆಗಲಿ ಒಂದೊಳ್ಳೆ ವಿಷಯ ನಾನು ನಿಮಗೆ ಹೇಳಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಮಾಡ್ಕೊಂಡು ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.